ಇದೀಗ ರಾಜ್ಯದ ಗ್ಯಾಸ್ ಸಿಲಿಂಡರ್ ಕೊರತೆಯು ಇಂದಿರಾ ಕ್ಯಾಂಟೀನ್ ಮತ್ತು ಶಾಲೆಯ ಮಧ್ಯಾಹ್ನದ ಬಿಸಿಯೂಟಕ್ಕೂ ಮುಟ್ಟಿದೆ. LPG ಕೊರತೆ ಎಫೆಕ್ಟ್ ಶುರುವಾಗಿದೆ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯಲು ಹೊಸ ರೂಲ್ಸ್ ಜಾರಿಗೆ ಮಾಡಿದ್ದ ಸರ್ಕಾರ. ಆಹಾರ ಸಚಿವ KH ಮುನಿಯಪ್ಪನವರು ಸದನದಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದೆಡೆಯಲ್ಲಿ ಗ್ಯಾಸ್ ವಿಚಾರ ಇಟ್ಟುಕೊಂಡೇ ಹಗಲು ದರೋಡೆಗೆ ಇಳಿದ ಬೆಂಗಳೂರು ಹೋಟೆಲ್ಗಳು. ಎಲ್ಲ ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಕೋಟ್ಯಾಂತರ ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. 22ನೇ ಕಂತಿನ 2,000 ರೂಪಾಯಿ ಯಾವಾಗ ಬಿಡುಗಡೆ ಆಗುತ್ತೆ ಎಂಬ ದಿನಾಂಕವು ಕೂಡ ಫಿಕ್ಸ್ ಮಾಡಲಾಗಿದೆ. ಕರ್ನಾಟಕದ ರೈತರಿಗೂ ಕೂಡ ಸಿಹಿ ಸುದ್ದಿ. 5 ಲಕ್ಷವರೆಗೆ ಯಾವುದೇ ಬಡ್ಡಿಲ್ಲದೆ ಸಾಲ ಸೌಲಭ್ಯ. ಹೇಗೆ ಅರ್ಜಿ ಸಲ್ಲಿಕೆ ಮಾಡಬೇಕು, ಯಾರು ಅರ್ಹರು, ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಹಗಲು ರಾತ್ರಿ ನೋಡದೆ ದುಡಿಯುವ ಪೊಲೀಸರಿಗೆ ಸಿಗುತ್ತಿಲ್ಲ ವೇತನ. ಪೊಲೀಸ್ ಪೇದೆಗಳ ಹೊಟ್ಟೆ ಮೇಲೆ ಹೊಡೆದ ಸರ್ಕಾರ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ LPG ಗ್ಯಾಸ್ ಸಿಲಿಂಡರ್ ಕೊರತೆಯು ಇಂದಿರಾ ಕ್ಯಾಂಟೀನ್ ಮತ್ತು ಶಾಲೆಯ ಮಧ್ಯಾಹ್ನದ ಬಿಸಿಯೂಟಕ್ಕೂ ತಟ್ಟಿದೆ. ಹೌದು, ಮಧ್ಯಪ್ರಾಚ್ಯದಲ್ಲಿ ಯುದ್ಧವಾಗುತ್ತಿರುವ ಪರಿಣಾಮ ಇತ್ತ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಶುರುವಾಗಿದೆ. ಈ ಒಂದು ಕೊರತೆ ಇದೀಗ ಹೋಟೆಲ್ ಮಾಲೀಕರಿಗೆ ಮಾತ್ರ ಸೀಮಿತವಾಗದೆ ಇಂದಿರಾ ಕ್ಯಾಂಟೀನ್ ಮತ್ತು ಶಾಲಾ ಮಕ್ಕಳ ಬಿಸಿಯೂಟಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಹೌದು, ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ವ್ಯತ್ಯಯ ಉಂಟಾದ ಪರಿಣಾಮ ಇಂಧನ ಹಾಗೂ ಅನಿಲ ಸರಬರಾಜಿನಲ್ಲಿ ಸಮಸ್ಯೆ ಎದುರಾಗಿದೆ ಸ್ನೇಹಿತರೆ. ಇದೀಗ ಮೊದಲ ಹಂತದಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದ್ದು, ಶೀಘ್ರವೇ ಗೃಹ ಬಳಕೆ LPG ಮತ್ತು ಮುಂಬರುವ ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆಯೂ ಕೂಡ ಎದುರಾಗುವ ಸ್ಥಿತಿ ನಿರ್ಮಾಣವಾಗಲಿದೆ. ಹೌದು, ಯುದ್ಧ ಇದೇ ರೀತಿ ಮುಂದುವರೆದರೆ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗೋದು ಕೂಡ ಡೌಟ್ ಅಂತಾನೆ ಹೇಳಬಹುದು. ಹೌದು, ಈಗಾಗಲೇ ಬೆಂಗಳೂರು ನಗರದ ಹಲವಾರು ಹೋಟೆಲ್ಗಳಿಗೆ ಕಳೆದ 2-3 ದಿನಗಳಿಂದ ವಾಣಿಜ್ಯ ಗ್ಯಾಸು ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಆಗುತ್ತಿಲ್ಲ ಎಂದು ಹೇಳಲಾಗ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಹೋಟೆಲ್ಗಳನ್ನು ಕೂಡ ತಾತ್ಕಾಲಿಕವಾಗಿ ಬಂದ್ ಮಾಡುವ ಪರಿಸ್ಥಿತಿಯೂ ಕೂಡ ಎದುರಾಗುವ ಸಾಧ್ಯತೆ ಇದೆ. ಹೌದು, ಇತ್ತ ಗ್ಯಾಸ್ ಕೊರತೆ ಪರಿಣಾಮ ಇಂದಿರಾ ಕ್ಯಾಂಟೀನ್ಗೂ ಕೂಡ ತಟ್ಟಿದೆ ಸ್ನೇಹಿತರೆ. ಇದೇ ಮಧ್ಯೆ ಆಹಾರ ಸಚಿವರಾಗಿರುವ KH ಮುನಿಯಪ್ಪನವರು ಸದನದಲ್ಲಿ ಒಂದು ಶಾಕಿಂಗ್ ಘೋಷಣೆ ಮಾಡಿದ್ದಾರೆ. ಹೌದು, ಒಂದು ಕುಟುಂಬಕ್ಕೆ ಒಂದೇ ಸಿಲಿಂಡರ್ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕುಟುಂಬಕ್ಕೆ ಒಂದೇ ಗ್ಯಾಸ್ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಮಾಹಿತಿಯ ಪ್ರಕಾರ ಇನ್ನು ಮುಂದೆ ನೀವು ಒಂದು ಬಾರಿ ಸಿಲಿಂಡರ್ ಪಡೆದುಕೊಂಡ್ರೆ ಮುಂಬರುವ 25 ದಿನ ಮತ್ತೊಮ್ಮೆ ಸಿಲಿಂಡರ್ ಬುಕ್ ಮಾಡಲು ಸಾಧ್ಯವಾಗುವುದಿಲ್ಲ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ಇತ್ತ ಕರ್ನಾಟಕದಲ್ಲಿ ಹೋಟೆಲ್, ಇಂದಿರಾ ಕ್ಯಾಂಟೀನ್ ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಬಳಕೆಗೆ ತಾತ್ಕಾಲಿಕವಾಗಿ ನಿಷೇಧ ಹೇರಲಾಗ್ತಾ ಇದೆ. ಅದೇ ರೀತಿ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ಇನ್ನು ಮುಂದೆ ಒಂದೇ ಗ್ಯಾಸ್ ಕೊಡುತ್ತೇವೆ ಎಂದು ಆಹಾರ ಸಚಿವರಾಗಿರುವ KH ಮುನಿಯಪ್ಪನವರು ಸದನದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರ ಕುರಿತಂತೆ ಮಾತನಾಡಿದಂತ ಆಹಾರ ಸಚಿವ ಮುನಿಯಪ್ಪನವರು ಸದ್ಯಕ್ಕೆ ಕರ್ನಾಟಕದಲ್ಲಿ ಗೃಹ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ದೊರೆಯುವುದಿಲ್ಲ ಎಂಬ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಈ ಬಗ್ಗೆ ನಾವು ಸಭೆ ಮಾಡುತ್ತಿದ್ದೇವೆ. ಸಮಸ್ಯೆಗೆ ಪರಿಹಾರವೂ ಕೂಡ ಕಂಡುಕೊಳ್ಳಲಾಗ್ತಾ ಇದೆ. ತೈಲ ಸರಬರಾಜು ಕಂಪನಿಗಳಾದ HP, ಇಂಡಿಯನ್ ಆಯಿಲ್, ಶೆಲ್ ಸೇರಿದಂತೆ ಇತರ ಕಂಪನಿ ಮುಖ್ಯಸ್ಥರೊಂದಿಗೆ ನಾವು ಸಭೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಸಮಸ್ಯೆಗೆ ಪರಿಹಾರ ನಾವು ಕಂಡುಕೊಳ್ಳುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇದೇ ಮಧ್ಯೆ ಇನ್ನು ಮುಂದೆ ಕುಟುಂಬಕ್ಕೆ ಸದ್ಯಕ್ಕೆ 1 ತಿಂಗಳಿಗೆ 1 ಸಿಲಿಂಡರ್ ಮಾತ್ರ ಕೊಡಲು ನಾವು ತೀರ್ಮಾನ ಮಾಡಿದ್ದೇವೆ ಎಂದು ಮುನಿಯಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಸದ್ಯಕ್ಕೆ ನಾವು ವಾಣಿಜ್ಯ ಬಳಕೆ ಸಿಲಿಂಡರ್ ಮೇಲೆ ಕೊಂಚ ಮಟ್ಟಿಗೆ ನಿಯಂತ್ರಣ ಹೇರುತ್ತಿದ್ದೇವೆ. ಹೋಟೆಲ್ ಮತ್ತು ಕಲ್ಯಾಣ ಮಂಟಪ ಸೇರಿದಂತೆ ಇತರೆ ಅನಗತ್ಯ ಬಳಕೆಗೆ ಕಡಿವಾಣ ಹಾಕುತ್ತಿದ್ದೇವೆ. ಅಂದ ಹಾಗೆ ಇಲ್ಲಿವರೆಗೂ ನಮಗೆ ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ಯಾವುದೇ ಸಮಸ್ಯೆ ಉಂಟಾಗಿಲ್ಲ. ಯಾವ ದೇಶದಿಂದಲೂ ಕೂಡ ಗ್ಯಾಸ್ ಬರಲಿಲ್ಲವೆಂದರೂ ನಾವು ಭಾರತದಲ್ಲಿ ಕನಿಷ್ಠ 20-30% ಸ್ವಂತವಾಗಿಯೇ ಅನಿಲ ಉತ್ಪಾದನೆ ಮಾಡಬಹುದು. ಈ ಪ್ರಮಾಣದಲ್ಲಿನೇ ನಾವು ಅಡುಗೆ ಅನಿಲ ಗ್ಯಾಸ್ ಬಳಕೆ ಮಾಡಬಹುದಾಗಿದೆ. ಹೀಗಾಗಿ ಗ್ರಾಹಕರು ಸದ್ಯಕ್ಕೆ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಎಂದು ಆಹಾರ ಸಚಿವ ಮುನಿಯಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇದೇ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ಇದೀಗ ಮುನ್ನೆಲೆಗೆ ಬಂದಿದೆ. ಹೌದು, ಸಿಕ್ಕಿದ್ದೇ ಚಾನ್ಸ್ ಎಂದು ಗ್ಯಾಸ್ ವಿಚಾರ ಮುಂದಿಟ್ಟುಕೊಂಡು ಬೆಂಗಳೂರಿನ ಕೆಲ ಹೋಟೆಲ್ ಮಾಲೀಕರು ಹಗಲು ದರೋಡೆಗೆ ಇಳಿದಿದ್ದಾರೆ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗುತ್ತಿದ್ದಂತೆ ಗ್ರಾಹಕರಿಂದ ಗ್ಯಾಸ್ ಶುಲ್ಕ ಹೆಸರಲ್ಲಿ ಹಗಲು ದರೋಡೆ ಮಾಡುತ್ತಿರುವ ಹೋಟೆಲ್ಗಳ ಬಗ್ಗೆ ಒಂದು ಮಾಹಿತಿ ವರದಿಯಾಗಿದೆ. ಗ್ರಾಹಕರಿಗೆ ನೀಡುವ ಬಿಲ್ನಲ್ಲಿ ಗ್ಯಾಸ್ ಸಪ್ಲೈ ಚಾರ್ಜ್ ಕೂಡ ಹಾಕುತ್ತಿರುವುದು ಬೆಳಕಿಗೆ ಬಂದಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಸ್ನೇಹಿತರೆ, ಬೆಂಗಳೂರಿನ ಆಂಧ್ರ ಮಿಲ್ಸ್ ಹೋಟೆಲ್ನಲ್ಲಿ ಗ್ರಾಹಕರಿಗೆ ಗ್ಯಾಸ್ ಶುಲ್ಕ ಹೇರಲಾಗ್ತಾ ಇದೆ. ನರೇಶ್ ಕುಮಾರ್ ಎನ್ನುವರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆ ಒಂದು ಬಿಲ್ನ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಊಟ ಮುಗಿಸಿ ಬಿಲ್ ನೋಡಿದವರಿಗೆ ಶಾಕ್ ಆಗಿದೆ.
ಆಹಾರ ಬೆಲೆಯ ಜೊತೆಗೆ ಹೆಚ್ಚುವರಿಯಾಗಿ ಗ್ಯಾಸ್ ಶುಲ್ಕ ಎಂದು 30 ರೂಪಾಯಿ ವಿಧಿಸಲಾಗಿದೆ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನೀವು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ಈಗಲೇ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ. ದೇಶದ ಕೋಟ್ಯಾಂತರ ರೈತರಿಗೆ ಶೀಘ್ರವೇ 2,000 ರೂಪಾಯಿ ಜಮೆ ಆಗಲಿದೆ. ಹೌದು, ಕೃಷಿ ವಲಯದ ಆರ್ಥಿಕ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತನ್ನು ಪ್ರಧಾನಿ ಮೋದಿಯವರು ಇದೇ ವಾರದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಮಾರ್ಚ್ 13ರಂದು PM ಮೋದಿಯವರು ಅಸ್ಸಾಂನ ಗುವಾಹಟಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ರೈತರ ಖಾತೆಗೆ 22ನೇ ಕಂತನ್ನು ಕೂಡ ಜಮೆ ಮಾಡಲಿದ್ದಾರಂತೆ. ಹೌದು, ಮಾರ್ಚ್ 13, 2026ರಂದು ಅಸ್ಸಾಂನ ಗುವಾಹಟಿಯಿಂದ DBT ಮೂಲಕ ನೇರವಾಗಿ ಒಂದು ಬಟನ್ ಒತ್ತುವ ಮೂಲಕ ಕೋಟ್ಯಾಂತರ ರೈತರಿಗೆ 22ನೇ ಕಂತು ಕೂಡ ಜಮೆ ಆಗಲಿದೆ. ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವರ್ಷಕ್ಕೆ 6,000 ರೂಪಾಯಿ ಕೊಡುವಂತಹ ಯೋಜನೆ ಆಗಿದೆ. ಈ ಒಂದು ಹಣವನ್ನು ರೈತರು ರಸಗೊಬ್ಬರ, ಬಿತ್ತನೆ ಬೀಜ, ಕೃಷಿ ಉಪಕರಣ ಸೇರಿದಂತೆ ವಿವಿಧ ಕೃಷಿ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಈ ಒಂದು ಹಣ ನೆರವಾಗುತ್ತೆ ಸ್ನೇಹಿತರೆ. ಅಂದಹಾಗೆ ಈ ಒಂದು ಹಿಂದೆ ನವೆಂಬರ್ 19ರಂದು 21ನೇ ಕಂತನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು. ತಮಿಳುನಾಡಿನಲ್ಲಿ ಪ್ರಧಾನಿ ಮೋದಿಯವರು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ರು. ಆ ಒಂದು ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ನವೆಂಬರಲ್ಲಿ ಜಮಾ ಆಗಿದೆಯಾ? ಕಮೆಂಟ್ ಮಾಡಿ ಸ್ನೇಹಿತರೆ. ನವೆಂಬರ್ ತಿಂಗಳಲ್ಲಿ 2,000 ರೂಪಾಯಿ ಬಂದಿದ್ರೆ ಶೀಘ್ರವೇ ನಿಮಗೆ 22ನೇ ಕಂತು ಕೂಡ ಜಮಾ ಆಗಲಿದೆ. ಹೌದು, ಮಾರ್ಚ್ 13ರಂದು 2,000 ರೂಪಾಯಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ. ಇಲ್ಲಿ ಮತ್ತೊಂದು ಶಾಕಿಂಗ್ ಮಾಹಿತಿಯೂ ಕೂಡ ಬಂದಿದೆ. ಹೌದು ಸ್ನೇಹಿತರೆ, ಭಾರತದಲ್ಲಿ ಈ ಒಂದು ವರ್ಷ 70 ಲಕ್ಷ ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮೆ ಆಗೋದಿಲ್ಲ ಅಂತೆ. ಹೌದು, ಯಾಕಂದರೆ 70 ಲಕ್ಷ ರೈತರು ಅನರ್ಹರು ಮತ್ತು ಈ KYC ಮಾಡಿಕೊಂಡಿಲ್ಲವೆಂದು ಹೇಳಲಾಗ್ತಾ ಇದೆ. ನೀವೇನಾದರೂ ರೈತರಾಗಿದ್ದರೆ ಕೂಡಲೇ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಿ. ಇನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯದ ರೈತರಿಗೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಸಿಹಿ ಸುದ್ದಿ ಬಂದಿದೆ. ಹೌದು, ರಾಜ್ಯದ ಬೆನ್ನೆಲುಬಾದ ರೈತರಿಗೆ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಕೃಷಿ ಚಟುವಟಿಕೆಯನ್ನು ಉತ್ತೇಜಿಸಲು ಸಹಕಾರಿ ಬ್ಯಾಂಕುಗಳ ಮೂಲಕ ನೀಡಲಾಗುವ ಶೂನ್ಯ ಬಡ್ಡಿ ಸಾಲದ ಮಿತಿಯನ್ನು 3 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೆ ಏರಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಈ ಒಂದು ಯೋಜನೆಗಾಗಿಯೇ ಹೆಚ್ಚುವರಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಅರ್ಹ ರೈತರು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಹೌದು, ರಾಜ್ಯ ಸರ್ಕಾರ 2023ರಿಂದಲೇ ಅನ್ವಯವಾಗುವಂತೆ ಸಾಲದ ಮಿತಿಯಲ್ಲಿ ಗಣನೀಯವಾಗಿ ಏರಿಕೆ ಮಾಡುತ್ತಲೇ ಬಂದಿದೆ ಸ್ನೇಹಿತರೆ. ಈ ಒಂದು ಹಿಂದೆ ಅಲ್ಪಾವಧಿ ಸಾಲ ಶೂನ್ಯ ಬಡ್ಡಿದು 3 ಲಕ್ಷವಾಗಿತ್ತು. ಈಗ ಅದು 5 ಲಕ್ಷವರೆಗೆ ಏರಿಕೆ ಮಾಡಲಾಗಿದೆ. ಅಂದರೆ ರೈತರು ಸಹಕಾರಿ ಬ್ಯಾಂಕುಗಳ ಮೂಲಕ 5 ಲಕ್ಷವರೆಗೆ ಯಾವುದೇ ಬಡ್ಡಿ ದರವಿಲ್ಲದೆ ಸಾಲವನ್ನು ಪಡೆದುಕೊಳ್ಳಬಹುದು. ಒಂದೊಮ್ಮೆ ನಿಮಗೆ 10 ಲಕ್ಷವರೆಗೆ ಸಾಲ ಬೇಕಂದ್ರೆ ಅಲ್ಲಿ ನಿಮಗೆ ಮೊದಲು 3% ಬಡ್ಡಿ ಇತ್ತು ಸ್ನೇಹಿತರೆ. ಈಗ ಅಲ್ಲಿಯೂ ಕೂಡ ಸಾಲದ ಮಿತಿ ಏರಿಕೆ ಮಾಡಲಾಗಿದೆ. ಅಂದರೆ 10 ಲಕ್ಷ ಬದಲಿಗೆ ನೀವು 15 ಲಕ್ಷವರೆಗೆ ಈಗ ಸಾಲ ಪಡೆದುಕೊಳ್ಳಬಹುದು. ಅದು ಕೂಡ ಕೇವಲ 3% ಬಡ್ಡಿ ದರದಲ್ಲಿ. ಇನ್ನು ಈ ಒಂದು ಸಾಲ ಯಾವ ರೈತರಿಗೆ ಸಿಗುತ್ತಂದ್ರೆ ಕೇವಲ ಬೆಳೆ ಬೆಳೆಯಲು ಮಾತ್ರವಲ್ಲ ಸ್ನೇಹಿತರೆ, ಕೃಷಿ ಸಂಬಂಧಿತ ಯಾವುದೇ ಚಟುವಟಿಕೆ ಮಾಡಲು ಈ ಒಂದು ಸಾಲ ನೀವು ಪಡೆದುಕೊಳ್ಳಬಹುದು. ಹೌದು, ಲಘು ನೀರಾವರಿ, ಭೂ ಅಭಿವೃದ್ಧಿ ಮತ್ತು ಕೃಷಿ ಯಾಂತ್ರೀಕರಣ ಸೇರಿದಂತೆ ಕೃಷಿಗೆ ಸಂಬಂಧಪಟ್ಟ ಕುರಿತಂತೆ ಸಾಲವನ್ನು ನೀವು ಮಾಡಬಹುದು ಸ್ನೇಹಿತರೆ. ಇನ್ನು ಇಲ್ಲಿ ಸಾಲ ಪಡೆಯಲು ಕೆಲವು ಅರ್ಹತೆ ಇರಬೇಕಾಗುತ್ತೆ. ಹೌದು, ಅರ್ಜಿ ಸಲ್ಲಿಕೆ ಮಾಡುವವರು ಸ್ಥಳೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಥವಾ DCC ಬ್ಯಾಂಕ್ನಲ್ಲಿ ಸದಸ್ಯತ್ವವನ್ನು ಹೊಂದಿರಬೇಕು. ಅಂದಹಾಗೆ ಸ್ನೇಹಿತರೆ, ರೈತರು ಬೇರೆ ಊರಿಗೆ ಹೋಗಿ ಸಾಲ ಪಡೆಯಲು ಆಗೋದಿಲ್ಲ. ಹೌದು, ಮಾಹಿತಿಯ ಪ್ರಕಾರ ನೀವು ವಾಸವಿರುವ ಸ್ಥಳದಲ್ಲಿ ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀವು ಸಾಲ ಪಡಿಬೇಕು ಸ್ನೇಹಿತರೆ. ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಿ ಅಲ್ಲಿನ DCC ಬ್ಯಾಂಕ್ನಲ್ಲಿ ನೀವು ಸಾಲ ಪಡೆಯಲು ಸಾಧ್ಯವಾಗೋದಿಲ್ಲ. ನೀವು ಯಾವ ಒಂದು ಊರಿನಲ್ಲಿ ವಾಸ ಮಾಡ್ತಿರೋ ಅದೇ ಒಂದು ಊರು ಅಥವಾ ಅದೇ ಗ್ರಾಮದ ಬ್ಯಾಂಕ್ನಿಂದ ಸಾಲ ಪಡೆದುಕೊಳ್ಳಬೇಕಾಗುತ್ತೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ವಿಳಾಸವನ್ನೇ ವಾಸಸ್ಥಳದ ವಿಳಾಸ ಎಂದು ಬ್ಯಾಂಕ್ನವರು ದೃಢೀಕರಣ ಮಾಡಿಕೊಳ್ತಾರೆ ಸ್ನೇಹಿತರೆ. ಹಾಗಾಗಿ ಇದೊಂದು ಮಾಹಿತಿ ಆಗಿತ್ತು. ನಿಮಗೆ ಸಾಲದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಸಾಲ ಸೌಲಭ್ಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಈ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿಕೊಂಡು ಬರುತ್ತೇವೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಹಗಲು ರಾತ್ರಿ ಎನ್ನದೆ ದುಡಿಯುವ ಪೊಲೀಸರಿಗೆ ವೇತನ ಸಿಗುತ್ತಿಲ್ಲ ಎಂಬ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ವರದಿಯಾಗಿದೆ. ಹೌದು, ಕಳೆದ ಫೆಬ್ರವರಿ ತಿಂಗಳ ವೇತನ ಇನ್ನೂ ಕೂಡ ಪಾವತಿಯಾಗದ ಹಿನ್ನೆಲೆಯಲ್ಲಿ ರಾಜ್ಯದ ಪೊಲೀಸ್ ಸಿಬ್ಬಂದಿಗಳು ಪರದಾಟ ನಡೆಸಬೇಕಾದ ಪ್ರಸಂಗ ಇಂದು ಉದ್ಭವಿಸಿದೆ. ಹೌದು, ತಿಂಗಳ ಆರಂಭದಲ್ಲಿನೇ ಜಮೆ ಆಗುತ್ತಿದ್ದಂಥ ವೇತನ ಇಲ್ಲಿವರೆಗೂ ಕೂಡ ಜಮೆ ಆಗಿಲ್ಲವಂತೆ. ಹೀಗಾಗಿ ಕರ್ನಾಟಕದ ಸಾವಿರಾರು ಪೊಲೀಸ್ ಪೇದೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಕಳೆದ ಕೆಲವು ತಿಂಗಳಿನಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗೆ ತಿಂಗಳ ಮೊದಲ ವಾರದಲ್ಲೇ ಸಿಗಬೇಕಾಗಿದ್ದಂಥ ವೇತನ ಇನ್ನೂ ಕೂಡ ಜಮೆ ಆಗಿಲ್ಲ ಎಂಬ ಒಂದು ದೂರುಗಳು ಕೇಳಿ ಬಂದಿವೆ. ಇದರಿಂದ ಕೆಳ ಹಂತದ ಸಿಬ್ಬಂದಿ ತಮ್ಮ ಸಂಸಾರ ನಿರ್ವಹಣೆ, ಮಕ್ಕಳ ಶಾಲಾ ಫೀಸು ಮತ್ತು ಬ್ಯಾಂಕ್ EMI ಪಾವತಿಸಲು ಪರದಾಡುವಂತಾಗಿದೆ ಅಂತೆ. ಹೌದು, ಮಾಹಿತಿಯ ಪ್ರಕಾರ
HRMS ಎಂಬ ಒಂದು ತಾಂತ್ರಿಕ ದೋಷದಿಂದಲೇ ಈ ಒಂದು ಹಣ ವಿಳಂಬವಾಗಿದೆ ಅಂತೆ. ಹೌದು, ಸರ್ಕಾರಿ ನೌಕರರ ವೇತನ ಪ್ರಕ್ರಿಯೆ ನಡೆಯುವ ಒಂದು ಸಾಫ್ಟ್ವೇರ್ನಲ್ಲಿ ಈ ಒಂದು ತಾಂತ್ರಿಕ ದೋಷ ಉಂಟಾಗಿದ್ದು ಹಾಗಾಗಿ ವೇತನ ಬಿಡುಗಡೆ ವಿಳಂಬವಾಗಿದೆ ಎಂದು ಹೇಳಲಾಗ್ತಾ ಇದೆ. ಅಂದಹಾಗೆ ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ನಡುವೆ ಇತರೆ ಇಲಾಖೆಗಳಿಗೂ ಕೂಡ ಹಣ ಬಿಡುಗಡೆ ಮಾಡುವಲ್ಲಿ ಸರ್ಕಾರ ಆದ್ಯತೆ ಬದಲಿಸಿದ್ದು ಇದು ಕೂಡ ಒಂದು ಕಾರಣ ಎಂದು ವಿರೋಧ ಪಕ್ಷಗಳು ಟೀಕೆ ಮಾಡುತ್ತಿವೆ. ಆರ್ಥಿಕ ವರ್ಷದ ಅಂತ್ಯ ಅಥವಾ ಆರಂಭದಲ್ಲಿ ಹೊಸ ಅನುದಾನ ಹಂಚಿಕೆ ಆಗುತ್ತೆ, ಆದರೆ ಈ ಬಾರಿ ವಿಳಂಬವಾಗಿದ್ದು ಹಾಗಾಗಿ ಇದು ನೇರವಾಗಿ ವೇತನ ಪಾವತಿ ಮೇಲೆ ಪರಿಣಾಮ ಬೀರಿದೆ ಎಂದು ವಿಪಕ್ಷಗಳು ಟೀಕೆ ಮಾಡಿವೆ. ಒಟ್ಟಿನಲ್ಲಿ ಸ್ನೇಹಿತರೆ, ಹಗಲು ರಾತ್ರಿ ನೋಡದೆ ಕೆಲಸ ಮಾಡುವ ಪೊಲೀಸರಿಗೆ ಸರಿಯಾದ ಸಮಯಕ್ಕೆ ವೇತನ ಸಿಕ್ಕಿಲ್ಲ. ಹಾಗಾಗಿ ಈಗ ಅವರ ಕೆಲಸದ ಮೇಲಿನ ಆಸಕ್ತಿ ಮತ್ತು ದಕ್ಷತೆಯೂ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಅಷ್ಟು ಮಾತ್ರವಲ್ಲ, ಪೊಲೀಸ್ ಸಿಬ್ಬಂದಿಗಳು ಸಾಲದ ಸುಳಿಗೆ ಕೂಡ ಸಿಲುಕುವ ಒಂದು ಭೀತಿ ಎದುರಾಗಿದೆ. ಸಂಬಳ ತಡವಾದಾಗ ಸಿಬ್ಬಂದಿ ಅನಿವಾರ್ಯವಾಗಿ ಇನ್ನೊಬ್ಬರ ಕಡೆಗೆ ಸಾಲ ಮಾಡಬೇಕಾಗುತ್ತೆ ಮತ್ತು ಹೆಚ್ಚಿನ ಬಡ್ಡಿಗೆ ಹಣ ಪಡೆಯುವ ಪರಿಸ್ಥಿತಿ ಅವರಿಗೆ ನಿರ್ಮಾಣವಾಗಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಮಾಹಿತಿಗಳು ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.